ಎಲ್ಲರಿಗೂ ನಮಸ್ಕಾರಗಳು. ಕನಸುಗಳು ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಅಂದ್ರೆ ಮುಂಜಾನೆ ಬೀಳುವಂತಹ ಈ ಕನಸುಗಳು ನಮ್ಗೆ ಅದೃಷ್ಟವನ್ನ ತರಲಿದೆ. ಅಂದ್ರೆ ಆರ್ಥಿಕ ಲಾಭವನ್ನ ಹೆಚ್ಚಿಸಲಿದೆ. ಧನಾಗಮನವನ್ನ ಸೂಚಿಸುತ್ತೆ ಅಂತ ಹೇಳುತ್ತೆ. ಮುಂಜಾನೆ ನಾವು ಯಾವ ಕನಸುಗಳನ್ನ ನೋಡಿದ್ರೆ ಅವುಗಳು ನಮ್ಗೆ ಆರ್ಥಿಕ ಲಾಭವನ್ನ ಸೂಚಿಸುತ್ತೆ. ಬನ್ನಿ ಒಂದೊಂದಾಗಿ ತಿಳಿಯೋಣ. ನಮ್ಮ ಮುಂದಿನ ಜೀವನದಲ್ಲಿ ಏನಾಗುತ್ತೆ ಎಂಬುದನ್ನು ತಿಳಿದುಕೊಳ್ಳುವುದು ಸುಲಭವಲ್ಲ. ಅದು ನಮ್ಗೆ ತಿಳಿಯುವ ಅವಶ್ಯಕತೆ ಕೂಡ ಇಲ್ಲ. ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಂತ ಗೊತ್ತಾದ್ರೆ ಆ ಜೀವನವೇ ನಮ್ಗೆ ತುಂಬಾ ಕಠಿಣ ಅಂತ ಅನಿಸಿಬಿಡುತ್ತೆ. ಹಾಗಾಗಿ ಸ್ವಪ್ನ ಶಾಸ್ತ್ರವು ಕೆಲವೊಂದು ಸೂಚನೆಗಳನ್ನ ಮಾತ್ರ ಮುಂದಿನ ಜೀವನಕ್ಕಾಗಿ ನೀಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಈ ಕನಸುಗಳು ಬಿದ್ರೆ ನಮ್ಗೆ ಆರ್ಥಿಕ ಲಾಭವಾಗುತ್ತೆ, ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ. ಹಾಗಾದ್ರೆ ಅಂತಹ ಕನಸುಗಳು ಯಾವುದು? ಒಂದು, ಧಾನ್ಯಗಳ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಲ್ಲಿ ಧಾನ್ಯವನ್ನ ಅಥವಾ ಧಾನ್ಯದ ರಾಶಿಯನ್ನು ನೋಡಿದ್ರೆ ಅದು ನಿಮ್ಮ ಹಣಕಾಸಿನ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರವಾಗಲಿದೆ ಎಂಬುದನ್ನು ಸೂಚಿಸುತ್ತೆ. ಧಾನ್ಯದ ಹಾಗೂ ಧಾನ್ಯಕ್ಕೆ ಸಂಬಂಧಿಸಿದ ಕನಸುಗಳನ್ನ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುವುದರ ಸೂಚನೆಯಾಗಿದೆ. ಇಂತಹ ಕನಸುಗಳು ನೀವು ಯಾವುದೋ ಒಂದು ಅಜ್ಞಾತ ಮೂಲದಿಂದ ಆರ್ಥಿಕ ಲಾಭವನ್ನ ಪಡೆದುಕೊಳ್ಳುತ್ತೀರಾ ಅಂತ ಹೇಳಲಾಗುತ್ತೆ. ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ಸಕಾರಾತ್ಮಕ ಬದಲಾವಣೆಗಳನ್ನ ಪಡೆದುಕೊಳ್ಳುತ್ತೀರಾ ಎಂಬುದನ್ನು, ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಎಂಬುದನ್ನ ಸೂಚನೆಯಾಗಿ ನೀಡುತ್ತೆ. 2, ಕಮಲದ ಹೂವುಗಳು. ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಲ್ಲಿ ಎಂದಾದ್ರೂ ಮುಂಜಾನೆ ಸಮಯದಲ್ಲಿ ಕಮಲದ ಹೂವುಗಳನ್ನ ನೋಡಿದ್ರೆ ಅದು ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇದೆ ಎಂಬುದನ್ನ ಸೂಚಿಸುತ್ತೆ. ಇದು ನಿಮ್ಮ ಮೇಲೆ ಆಕೆಯ ಆಶೀರ್ವಾದದ ಸುರಿಮಳೆಯಾಗುವುದನ್ನ ಸಂಕೇತಿಸುತ್ತೆ. ಈ ಕನಸನ್ನ ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ. ಮುಂಜಾನೆ ಸಮಯದಲ್ಲಿ ನೀವು ಈ ಕನಸನ್ನ ನೋಡಿದಾಗಿನಿಂದ ನಿಮ್ಮ ಹಣಕಾಸಿನ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗತೊಡಗಬಹುದು. ಇದಲ್ಲದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. 3, ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಕನಸು. ನೀವು ನಿಮ್ಮ ಕನಸಲ್ಲಿ ಚಿನ್ನ ಅಥವಾ ಬೆಳ್ಳಿಯನ್ನು ನೋಡುವುದು, ಆಭರಣಗಳನ್ನು ನೋಡುವುದು ಆರ್ಥಿಕ ಲಾಭದ ಸಂಕೇತವಾಗಿದೆ. ಮುಂಜಾನೆ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ಚಿನ್ನ, ಬೆಳ್ಳಿ ಅಥವಾ ಈ ಲೋಹದ ಆಭರಣಗಳನ್ನು ನೋಡಿದ್ರೆ ಅದು ಶೀಘ್ರದಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ ಎಂಬುದನ್ನು ಸೂಚಿಸುತ್ತೆ. ಇಂತಹ ಕನಸುಗಳು ನೀವು ಸಾಲದಿಂದ ಮುಕ್ತರಾಗುವಿರಿ ಹಾಗೂ ನೀವು ಯಾರಿಗಾದ್ರೂ ಸಾಲವಾಗಿ ಹಣವನ್ನ ನೀಡಿದ್ರೆ ಅದನ್ನು ಶೀಘ್ರದಲ್ಲಿ ಮರಳಿ ಪಡೆಯುತ್ತೀರಿ ಎಂಬುದನ್ನು ಸಂಕೇತಿಸುತ್ತೆ. 4, ಉರಿಯುತ್ತಿರುವ ದೀಪದ ಬಗ್ಗೆ ಕನಸು. ನೀವು ಎಂದಾದ್ರೂ ಮುಂಜಾನೆಯ ಸಮಯದ ಕನಸಲ್ಲಿ ಉರಿಯುತ್ತಿರುವಂತಹ ದೀಪವನ್ನು ನೋಡಿದ್ರೆ ಅದನ್ನ ಅತ್ಯಂತ ಶುಭ ಕನಸು ಅಂತ ಹೇಳಲಾಗುತ್ತೆ. ಇದು ನಿಮ್ಗೆ ಅನೇಕ ರೀತಿಯಲ್ಲಿ ಶುಭ ಫಲಿತಾಂಶಗಳನ್ನ ತಂದುಕೊಡುವುದು. ಮುಂಜಾನೆ ಕನಸಿನಲ್ಲಿ ದೀಪವನ್ನು ನೋಡುವುದು ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯ ಬಾಗಿಲು ತೆರೆಯಲಿದೆ ಎಂಬುದರ ಸಂಕೇತ. ದೀಪದ ಜ್ವಾಲೆಯು ಅಜ್ಞಾನವನ್ನ, ಅಂಧಕಾರವನ್ನ ದೂರ ಮಾಡುವಂತೆ ಈ ಕನಸು ನಮ್ಮ ಹಣಕಾಸಿನ ಸ್ಥಿತಿಗತಿಯನ್ನ ಸಂಪನ್ನಗೊಳಿಸುವುದು. ನೀರು ತುಂಬಿದ ಪಾತ್ರೆಯ ಕನಸು. ನೀವು ನಿಮ್ಮ ಕನಸಲ್ಲಿ ನೀರು ತುಂಬಿದ ಪಾತ್ರೆಯನ್ನು ನೋಡುವುದು ಕೂಡ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ನೀವು ಕನಸಲ್ಲಿ ನೀರಿನ ಮಡಕೆಯನ್ನ ಅಥವಾ ನೀರು ತುಂಬಿದ ಪಾತ್ರೆಯನ್ನು ನೋಡಿದ್ರೆ ಅದು ಹಣಕಾಸಿನ ಪ್ರಗತಿ ಸಾಧ್ಯವಾಗುವುದು. ನಿಮ್ಮ ಹಣಕಾಸಿನ ಪ್ರಗತಿ ಆಕಾಶದೆತ್ತರಕ್ಕೆ ಸಾಗುತ್ತಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಿ. ಇಂತಹ ಕನಸುಗಳು ನಿಮ್ಗೆ ಶುಭ ಫಲಿತಾಂಶಗಳನ್ನ ತಂದುಕೊಡುತ್ತೆ. ಇದಿಷ್ಟು ಶುಭ ಫಲಿತಾಂಶಗಳನ್ನ ನೀಡುವ ಕನಸುಗಳು ಆಗಿರುತ್ತೆ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.